ಅರಸೀಕೆರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಪಕ್ಷದ ವಿಪ್ ಉಲ್ಲಂಘನೆ ಮಾಡಿರುವ ಚುನಾಯಿತ ಸದಸ್ಯರ ವಿರುದ್ಧ ಜಿಲ್ಲಾಧಿಕಾರಿ ಅವರಿಗೆ ದೂರು ನೀಡಲಾಗಿದ್ದು, ಶೀಘ್ರ ವಿಚಾರಣೆ ನಡೆಸಿ ಆದಷ್ಟು ಶೀಘ್ರ ಕೇಸ್ ಇತ್ಯರ್ಥ ಮಾಡುವಂತೆ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಒತ್ತಾಯಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೆಡಿಎಸ್ ಅಧಿಕೃತ ಅಭ್ಯರ್ಥಿಯಾಗಿ ಸುಜಾತ ರಮೇಶ್ ಅವರನ್ನ ಕಣಕ್ಕಿಳಿಸಿದ್ದೆವು. ಆದರೆ ಇವರಿಗೆ ಮತ ಹಾಕದೆ ವಿಪ್ ಉಲ್ಲಂಘಿಸಲಾಗಿದೆ. ಹೀಗಾಗಿ ಡಿಸಿ ಅವರು ಯಾವುದೇ ಒತ್ತಡಕ್ಕೆ ಮಣಿಯದೆ ನಿಯಮಾವಳಿ ಪ್ರಕಾರ 30 ದಿನಗಳ ಒಳಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಜೆಡಿಎಸ್ ಸದಸ್ಯರು ವಿಪ್ ಉಲ್ಲಂಘನೆ ಮಾಡಿರುವುದು ಮೇಲ್ನೋಟಕ್ಕೆ ಅನಿಸಿದೆ. ನಮ್ಮ ಪರಾಜಿತ ಅಭ್ಯರ್ಥಿ ಹಾಗೂ ವಕೀಲರು ದೂರು ಸಲ್ಲಿಸಿದ್ದು, ಶೀಘ್ರ ವಿಚಾರಣೆ ನಡೆಸಿ ತೀರ್ಪು ಕೊಡಬೇಕು ಎಂದು ಒತ್ತಾಯಿಸಿದರು. ನಗರಸಭೆ ಅಧ್ಯಕ್ಷರಾಗಿ ಒಬ್ಬ ಮಹಾಶಯ ಈಗ ಕೂತಿದ್ದಾರೆ. ಅವ್ರಿಗೆ ಮೊನ್ನೆ ತಾನೇ ಅಧ್ಯಕ್ಷ ಚುನಾವಣೆ ನಡೆದಿದೆ. ನಾವು ಕೂಡ ಮೊನ್ನೆ ನಮ್ಮ ಪಕ್ಷದ ವತಿಯಿಂದ ಅಧಿಕೃತ ಅಧ್ಯಕ್ಷ ಅಭ್ಯರ್ಥಿ ಆಗಿದ್ದಂತ ಮಾನ್ಯ ಶ್ರೀಮತಿ ಸುಜಾತ ರಮೇಶ್ ಅವರು ದೂರನ್ನು ಈಗಾಗಲೇ ಸಲ್ಲಿಕೆಯನ್ನ ಮಾಡಿದ್ದಾರೆ. ಅಷ್ಟೂ ಜನ ಯಾರು ಪಕ್ಷದ ತೀರ್ಪನ್ನ ಉಲ್ಲಂಘನೆ ಮಾಡಿದ್ದಾರೆ ಅವ್ರನ್ನ ಅನರ್ಹಗೊಳಿಸಬೇಕು ಅಂತ ಹೇಳಿ ಕಂಪ್ಲೇಂಟ್ ಅನ್ನು ನಾವು ಕೊಟ್ಟಿದ್ದೇವೆ. ಈ ಮುಖಾಂತರ ನಾನು ತಿಳಿಸೋದಕ್ಕೆ ಇಷ್ಟಪಡೋದೇನೆಂದ್ರೆ, ಯಾವ್ದಾದ್ರೂ ಯಾರ್ದೋ ಒತ್ತಡಕ್ಕೆ ಮತ್ತೊಂದು ವಶೀಲಿಬಾಜಿಗೆ ಜಿಲ್ಲಾಧಿಕಾರಿಗಳು ಬಗ್ಬಾರ್ದು. ಕಾನೂನು ಏನ್ ಹೇಳುತ್ತೆ, ವಿಪ್ ಉಲ್ಲಂಘನೆ ಆಗಿದೆ ಅನ್ನೋದಾದ್ರೆ 30 ದಿನದೊಳಗೆ ನೀವು ಅವ್ರ ಸದಸ್ಯತ್ವನ ಅನರ್ಹ ಮಾಡಿ ಅಂತ ಕಾನೂನು ಹೇಳುತ್ತೆ. ನೋಡ್ಬೇಕಂತ ಅಂಶ ಏನು ಅಂತಂದ್ರೆ, ವಿಪ್ ಉಲ್ಲಂಘನೆ ಆಗಿದೆಯಾ ಇಲ್ವಾ. ಮೇಲ್ನೋಟಕ್ಕೆ ನಿಮಗೂ ಗೊತ್ತಿದೆ, ವಿಪ್ ಉಲ್ಲಂಘನೆ ಆಗಿ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನ ಸೋಲಿಸಿ ಈಗೊಬ್ರು ಅಧ್ಯಕ್ಷರಾಗಿ ಕುಂತಿದ್ದಾರೆ. ತತ್ಕ್ಷಣ ಅದಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಅರಸೀಕೆರೆಯ ವಿವಿಧೆಡೆಗಳಿಗೆ ಸುಮಾರು 3,500 ಬಾಂಗ್ಲಾ ವಲಸಿಗರು ಬಂದಿದ್ದಾರೆ ಎಂಬ ಗುಮಾನಿ ಇತ್ತು. ಈಗ ಡಿಸಿ ಕಚೇರಿ ಕಟ್ಟಡದಲ್ಲೇ ವಲಸಿಗರಿಗೆ ಪುಡಿಗಾಸಿನ ಆಸೆಗೆ ಆಧಾರ್ ಕಾರ್ಡ್ ಮಾಡಿಕೊಡ್ತಿರುವ ಜಾಲ ಬಯಲಾಗಿದೆ. ಹೀಗಾಗಿ 2008ರಿಂದ ಈವರೆಗೂ ಅದರಲ್ಲೂ ಎನ್ಐಎ ತನಿಖೆಯಾಗಲಿ ಎಂದು ಸಂತೋಷ್ ಒತ್ತಾಯಿಸಿದರು. ಇದು ರಾಷ್ಟ್ರೀಯತೆಯ ಪ್ರಶ್ನೆಯಾಗಿದ್ದು, ಇದನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ನಡೆಸಬೇಕು. ಇದರ ಹಿಂದೆ ದೊಡ್ಡ ಜಾಲವೇ ಇದೆ. ತಳಸ್ಪರ್ಶಿ ತನಿಖೆಯಾಗಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ರಾಜ್ಯದಲ್ಲಿ ಹೆಸರುವಾಸಿಯಾಗಿರುವ ಅರಸೀಕೆರೆ ಗಣೇಶ ಉತ್ಸವ ಈ ಬಾರಿ ಅದ್ದೂರಿಯಾಗಿ ನಡೆಯಬೇಕು. ಇದಕ್ಕೆ ಜನರು ತೀರ್ಮಾನ ಮಾಡಿದ್ದಾರೆ. ಅಂತೆಯೇ 2010ರಲ್ಲಿ ನಗರದಲ್ಲಿ ಎಲ್ಲೆಲ್ಲಿ ಗಣಪತಿ ಸಂಚಾರ ಇತ್ತೋ ಆ ಮಾರ್ಗದಲ್ಲೇ ಈ ಬಾರಿಯೂ ಸಂಚರಿಸಬೇಕು ಎಂದು ಒತ್ತಾಯಿಸಿದರು. ನಾನು ಜೆಡಿಎಸ್ನಲ್ಲೇ ಇದ್ದೇನೆ, ನಾನು ಹಾಗೂ ಉಳಿದ ಸದಸ್ಯರು ಜೆಡಿಎಸ್ನಲ್ಲೇ ಇದ್ದೇವೆ. ನಾವು ವಿಪ್ ಉಲ್ಲಂಘನೆ ಮಾಡಿಲ್ಲ ಎಂಬ ನಗರಸಭೆ ಅಧ್ಯಕ್ಷ ಸಾಮಿವುಲ್ಲಾ ಹೇಳಿಕೆಗೆ, ಹಾಗಿದ್ರೆ ಅವರು ನಮ್ಮ ಜಿಲ್ಲಾಧ್ಯಕ್ಷರಾದ ಲಿಂಗೇಶ್ ಅವರು ಕರೆದ ಸಭೆಗೆ ಏಕೆ ಬರಲಿಲ್ಲ? ನಾವು ನಿಲ್ಲಿಸಿದವರಿಗೆ ಏಕೆ ಮತ ಹಾಕಲಿಲ್ಲ? ಇದು ವಿಪ್ ಉಲ್ಲಂಘನೆ ಅಲ್ಲವೇ ಎಂದು ಪ್ರಶ್ನಿಸಿದ್ರು. ಗೆದ್ದ ನಂತರ ನಮ್ಮ ನಾಯಕರನ್ನ ಏಕೆ ಭೇಟಿ ಮಾಡಿಲ್ಲ? ನನಗೆ ಸಿದ್ಧಾಂತ ಇಲ್ಲ ಎನ್ನುವವರು ಕಾಂಗ್ರೆಸ್ ಸಿದ್ಧಾಂತದ ಬಗ್ಗೆ ಶಿವಲಿಂಗೇಗೌಡರಿಗೆ ಏನು ಗೊತ್ತು ಎಂದು ಕೇಳಿದರು. ಇನ್ನಾದರೂ ನಮ್ಮ ನಾಯಕರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಿ ಎಂದರು. ಸುದ್ದಿಗೋಷ್ಠಿಯಲ್ಲಿ ರಾಮಸ್ವಾಮಿ, ಉಮೇಶ್, ಮಹೇಶ್ ಇದ್ದರು.